ನೋಡಿ ನನ್ನ ಫೇಸ್ ಎಷ್ಟು ಗ್ಲೋ ಆಗಿ ಕಾಣಿಸ್ತಿದೆ ಅಂತ. ಸೊ ಈ ಡ್ರೆಸ್ಸಲ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೆ. ನೋಡಿ ವೆಯ್ಟ್ ಲಾಸ್ ಅಂತೂ ಚೆನ್ನಾಗಿ ಆಗ್ತಾ ಇದ್ದೀನಿ, ಅದು ಖುಷಿ ಆಗ್ತಾ ಇತ್ತು ನನಗೆ. ಸೊ ಫೈನಲಿ ಫ್ಯಾಮಿಲಿ ಪಿಕ್ಸ್ ಎಲ್ಲ ತಗೊಂಡ್ವಿ, ಸೆಲೆಬ್ರೇಷನ್ ಎಲ್ಲ ಚೆನ್ನಾಗಾಯಿತು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ತುಂಬಾ ಸ್ಪೆಷಲ್, ಬಿಕಾಸ್ ನನ್ನ ಮಗನ ಬರ್ತ್ಡೇ ನಾಳೆ ಇದೆ. ಸೊ ನಾಳೆ ಅನ್ನುವಾಗ ಶಾಪಿಂಗ್ ಬಂದಿದ್ದೀವಿ. ನನ್ನ ತಮ್ಮ ಬಂದಿದ್ದ, ಅವ್ನಿಗೆ ಶಾಪ್ ಮಾಡಿಸ್ಬೇಕಂತ ಹೇಳಿ ಅವ್ನಿಗೆ ಬಟ್ಟೆ ಕೊಡಿಸ್ಬೇಕು ಅಂತ ಕರ್ಕೊಂಡು ಬಂದಿದ್ದಾನೆ. ಸೊ ಇಲ್ಲಿ ಫಸ್ಟ್ ಕ್ರೈಗೆ ಬಂದಿದ್ದೀವಿ. ಇಲ್ಲಂತೂ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇತ್ತು. ಸೊ ಆದ್ದರಿಂದ ಒಂದಷ್ಟು ನೋಡ್ತಾ ಇದ್ವಿ, ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಕಲೆಕ್ಷನ್ಸ್ ವಿಡಿಯೋಸ್ ಎಲ್ಲ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ರೈಟ್ ನಾವು ಏನು ಆಫರ್ಸ್ ಇಲ್ಲ, ಬಟ್ ಕಲೆಕ್ಷನ್ಸ್ ಅಂತ ತುಂಬಾ ಚೆನ್ನಾಗಿತ್ತು. ಈ ಮಂತ್ ಎಂಡಲ್ಲಿ ಸ್ವಲ್ಪ ಆಫರ್ಸ್ ಎಲ್ಲ ಇರುತ್ತಂತೆ. ಸೊ ಯಾರಾದರೂ ಹೋಗಿ ಫಸ್ಟ್ ಡೇಲಿ ಶಾಪಿಂಗ್ ಮಾಡಬೇಕು ಅಂದ್ರೆ ಹೇಳಿ ಹೋಗಿ. ಸೊ ತುಂಬಾನೇ ಒಳ್ಳೆ ಕಲೆಕ್ಷನ್ಸ್ ಇದೆ. ಸೊ ನನ್ನ ಮಗನ ಬರ್ತ್ಡೇ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ, ಒಂದಷ್ಟು ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ಸೊ ಫೈನಲಿ ಎಲ್ಲ ತಗೊಂಡು ನಾಳೆ ಅನ್ನುವಾಗ ಶಾಪಿಂಗ್ ಮಾಡ್ತಾ ಇದ್ವಿ, ಬಿಕಾಸ್ ಬಿಫೋರೇ ಶಾಪಿಂಗ್ ಮಾಡಕ್ ಆಗಿರ್ಲಿಲ್ಲ. ಅವರಪ್ಪ ಒಂದಷ್ಟು H&M ಅಲ್ಲೆಲ್ಲ ತಗೊಂಡ್ ಬಂದಿದ್ರು ಡ್ರೆಸ್ಸಸ್ ಎಲ್ಲ. ಸೊ ನನ್ನ ತಮ್ಮನ ಕಡೆಯಿಂದ ಅವನು ಗಿಫ್ಟ್ ಕೊಡ್ಸ್ಬೇಕಂತ ಹೇಳಿ ಅವನು ಕರ್ಕೊಂಡು ಬಂದಿದ್ದಾನೆ ಒಂದಷ್ಟು ಬಟ್ಟೆಗಳೆಲ್ಲ ಕೊಡ್ಸೋದಿಕ್ಕೆ. ನನ್ನ ಮಗನಿಗಂತೂ ಒಳ್ಳೆ ಕಲೆಕ್ಷನ್ಸ್ ಇತ್ತು, ಬೇಬಿ ಗರ್ಲ್ಗೂ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು, ಸ್ಲಿಪ್ಪರ್ಸ್ ಎಲ್ಲ ಚೆನ್ನಾಗಿತ್ತು. ಸೊ ಫುಟ್ವೇರ್ ಕಲೆಕ್ಷನ್ಸ್ ಅಂತೂ ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್ ಫಸ್ಟ್ ಕ್ರೈಯಲ್ಲಿ. ಸೊ ನೀವು ಒಂದ್ಸರಿ ಚೆಕ್ಔಟ್ ಮಾಡಲೇಬೇಕು. ನೋಡಿ, ವೆಸ್ಟರ್ನ್ ವೇರ್ ಆಗಿರ್ಬೋದು, ಟ್ರೆಡಿಷನಲ್ ಆಗಿರ್ಬೋದು, ಸೊ ತುಂಬಾನೇ ವೆರೈಟೀಸ್ ಇದೆ. ಅದು ನಂಗೆ ಇಷ್ಟ ಆಯಿತು. ಫುಟ್ವೇರ್ ಕಲೆಕ್ಷನ್ಸ್ ಅಂತೂ ಬ್ಯೂಟಿಫುಲ್ ಆಗಿದೆ. ಸೊ ನಿಮ್ಮ ಹತ್ರ ನಿಯರ್ ಬೈ ಸ್ಟೋರ್ ಏನಾದರೂ ಇದ್ರೆ ಫಸ್ಟ್ ಟ್ರೈ ಹೋಗಿ ಚೆಕ್ಔಟ್ ಮಾಡಿ, ತುಂಬಾನೇ ಚೆನ್ನಾಗಿದೆ. ಸೊ ಏನ್ ಬೇಕೋ ಎಲ್ಲ ಒಂದೇ ಕಡೆ ಫಸ್ಟ್ ಕ್ರೈ ಎಲ್ಲ ಸಿಗುತ್ತೆ, ಎಲ್ಲೂ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ನಿಮ್ಮ ಮನೆ ಹತ್ರ ಅಥವಾ ನಿಮ್ಮ ಇರೋ ಏರಿಯಾದಲ್ಲಿ ಇದ್ರೆ ಸೊ ಚೆಕ್ಔಟ್ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಎಲ್ಲ ಕಡೆ ಎಲ್ಲ ಒಂದೇ ಕಡೆ ಸಿಗೋದ್ರಿಂದ ಆರಾಮಾಗಿ ತಗೊಬೋದು. ನನ್ನ ಮಗಳನ್ನೂ ಕೂಡ ಕರ್ಕೊಂಡು ಬಂದಿದ್ವಿ. ಸೊ ಅವಳಿಗೇನು ಶಾಪಿಂಗ್ ಇಲ್ಲ, ನನ್ನ ಮಗನಿಗಷ್ಟೇನೆ, ಬಿಕಾಸ್ ಅವಳಿಗೆ ರೀಸೆಂಟಾಗೆಲ್ಲ ಪರ್ಚೇಸ್ ಮಾಡಿದ್ವಿ. ಅವಳಂತೂ ತುಂಬಾನೇ ಖುಷಿಯಾಗಿ ಆಕ್ಟಿವ್ ಆಗಿದ್ಲು. ಫೈನಲಿ ಶಾಪಿಂಗ್ ಎಲ್ಲ ಆಯಿತು, ಮನೆಗೆ ಹೊರಟ್ವಿ ನಾವು. ನೋಡ್ತಾ ಇರ್ಬೋದು ನೀವು ಎಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ಹೇಳಿ. ನೋಡಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು, ಅಲ್ಲಿ ಮಾರ್ನಿಂಗ್ ಎದ್ವಿ. ಸೊ ಪೂಜೆ ಇಟ್ಕೊಂಡಿದ್ದೀವಿ, ನನ್ನ ಮಗನ ಬರ್ತ್ಡೇ ದಿನನೇ ಪೂಜೆ ಮಾಡಿಸ್ಬೇಕಂತ ಹೇಳಿ ಪೂಜೆ ಇಟ್ಕೊಂಡಿದ್ದೀವಿ. ಆಂಜನೇಯ ಸ್ವಾಮಿಗೆ ಅಭಿಷೇಕ ಪೂಜೆ ಎಲ್ಲ ಇಟ್ಕೊಂಡಿದ್ದೀವಿ, ಹೊರಡ್ತಾ ಇದ್ದೀವಿ ನಾವು. ಸೊ ನೀವೇ ನೋಡ್ತಾ ಇರ್ಬೋದು ಹೇಗೆ ರೆಡಿ ಆಗಿದ್ದೀನಿ ಅಂತ. ಈ ಒಂದು ಡ್ರೆಸ್ನ ಹಾಕೊಂಡು ರೆಡಿ ಆಗಿದ್ದೀನಿ. ಸೊ ನನ್ನ ಮಗಳು ಕೂಡ ರೆಡಿ ಆದ್ಲು. ಇಂದ್ರೇಶ್ ಬಂದರು. ಸೊ ಅವರು ಕೂಡ ಅಲ್ಲಿ ಮನೆಗೆ ಬೇಗನೆ ಬಂದಿದ್ದಾರೆ, 7ಗೆ ಬಂದರು ಮನೆಗೇನೆ. ಸೊ ಬಿಕಾಸ್ ಅಭಿಷೇಕ, ಬೆಣ್ಣೆ ಅಲಂಕಾರ, ಪೂಜೆ ಎಲ್ಲ ಇತ್ತಲ್ವಾ, ಸೊ ಆದ್ರಿಂದ ಬೇಗನೆ ಬಂದ್ವಿ. ಸೊ ಫೈನಲಿ ನಾವು ರೀಚ್ ಆದ್ವಿ. ನಾವು ಬಂದಿರೋದು ಮದ್ದೂರ್ ಹತ್ರ ಇರೋ ಹೊಳೆ ಆಂಜನೇಯ ಸ್ವಾಮಿಗೆ ಬಂದಿದ್ದೀವಿ. ಸೊ ಇಲ್ಲಿ ನಾವು ಭಕ್ತಿಯಿಂದ ಏನು ಕೇಳ್ಕೊಂಡ್ರೂ ಆಗುತ್ತೆ ಫ್ರೆಂಡ್ಸ್, ಟ್ರಸ್ಟ್ ಮೀ, ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ನನಗೆ ತುಂಬ ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ನಾನು ಏನು ಕೇಳ್ಕೊಂಡ್ರೂ ಆಗಿದೆ. ನನ್ನ ಮಗನ ಬರ್ತ್ಡೇ ದಿನ ಇವತ್ತು ಪೂಜೆ ಮಾಡಿಸ್ಬೇಕಂತ ಆಸೆ ಇಟ್ಕೊಂಡಿದ್ದೆ. ಸೊ ಫೈನಲಿ ಆಯಿತು, ತುಂಬಾ ಖುಷಿ ಆಯಿತು. ನನ್ನ ಮಗ ಕೂಡ ಅಷ್ಟೇ ತುಂಬಾ ಖುಷಿಯಾಗಿದ್ದಾನೆ. ನಾವೆಲ್ಲ ಪೂಜೆ ಮುಗಿಸ್ಕೊಂಡು ಎಲ್ಲ ಚೆನ್ನಾಗಿ ಪೂಜೆ ಅಭಿಷೇಕ ಎಲ್ಲ ಆಯಿತು. ಸೊ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ. ಅಲ್ಲಿ ಮೋನಿಗೆ ಬಂದ್ವಲ್ವಾ, ತುಂಬಾ ಚೆನ್ನಾಗಿದೆ. ಇವಾಗ ಸೊ ಅಲ್ಲೇ ಅಕ್ಕಪಕ್ಕ ದೇವಸ್ಥಾನಕ್ಕೆಲ್ಲ ಕೈ ಮುಕ್ಕೊಂಡು ಎಲ್ಲ ಆಯಿತು. ಸೊ ಎಲ್ಲ ಮುಗೀತು, ಪ್ರಸಾದ ಕೂಡ ಕೊಟ್ಟರು. ಸೊ ಫೈನಲಿ ಎಲ್ಲ ಆಯಿತು. ಟೈಮ್ ಬಂದು 10 ಆಗಿತ್ತು, 10:30, 11 ಆಗಿಬಿಟ್ಟಿತ್ತು. ಸೊ ಟಿಫನ್ ಏನು ಮಾಡಿರಲಿಲ್ಲ. ಸೊ ಇಲ್ಲೂ ಅಷ್ಟೇ, ಇಲ್ಲಿ ದೇವಸ್ಥಾನಕ್ಕೆಲ್ಲ ಕೈ ಮುಗ್ದು ಎಲ್ಲ ಆಯಿತು. ಬೆಣ್ಣೆ ಅಲಂಕಾರ ಎಲ್ಲ ಮಾಡ್ತಾ ಇದ್ದಾರೆ ಸ್ಟಿಲ್. ಸೊ ಮಹಾಮಂಗಳಾರತಿ ಎಲ್ಲ ಚೆನ್ನಾಗಾಯಿತು. ಅಭಿಷೇಕ, ಬೆಣ್ಣೆ ಅಲಂಕಾರ, ಮಹಾಮಂಗಳಾರತಿ ಎಲ್ಲ ಆದಮೇಲೆ ನಾವು ಹೊರಟ್ವಿ ಟಿಫನ್ ಮಾಡೋಣ ಅಂತ ಹೇಳಿ. ಸೊ ಮದ್ದು ಟಿಫಾನಿಸ್ಗೆ ಬಂದಿದ್ದೀವಿ. ಇಲ್ಲಿ ಟಿಫನ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ನನ್ನ ಮಗ, ನಾನು ಎಲ್ಲ ಬಂದ್ವಿ, ಅಪ್ಪ ಅಮ್ಮ ಎಲ್ಲ. ಸೊ ನಮ್ಮ ಅತ್ತೆ ಮಾವ ಬಂದಿರಲಿಲ್ಲ, ಬಿಕಾಸ್ ಅವರು ಸ್ವಲ್ಪ ಕೆಲಸ ಆಯಿತು ಅಂತ ಹೇಳ್ಬಿಟ್ಟು ಅವ್ರು ಬಂದಿರಲಿಲ್ಲ. ಸೊ ಅವ್ರನ್ನ ನಾನು ಮಿಸ್ ಮಾಡ್ಕೊತಾ ಇದ್ದೆ. ಟಿಫನ್ ಎಲ್ಲ ಚೆನ್ನಾಗಿತ್ತು, ಎಲ್ಲ ಮಾಡ್ಕೊಂಡ್ವಿ. ನನ್ನ ಮಗ ದೋಸೆ ತಿಂದ, ನಾನು ಅಷ್ಟೇ ದೋಸೆ ಮತ್ತು ಇಡ್ಲಿ, ವಡಾ ಎಲ್ಲ ಥರ ಟಿಫನು ಚೆನ್ನಾಗಿರುತ್ತೆ ಯೂಶಲಿ ಇಲ್ಲಿ ಮಧು ಟಿಫಾನಿಸಲ್ಲಿ. ಸೊ ತುಂಬಾ ಟೇಸ್ಟಿಯಾಗೂ ಇರುತ್ತೆ. ನೆಕ್ಸ್ಟ್ ನಮ್ಮ ಮನೆಗೆ ಬಂದ್ಬಿಟ್ವಿ ಅಮ್ಮನ ಮನೆಯಿಂದ. ಸೊ ಇಲ್ಲಿಂದ ಮೇಕ್ ಓವರ್ ಆಗಿ ಫ್ರೆಶ್ ಅಪ್ ಎಲ್ಲ ಆಗಿ ಈವ್ನಿಂಗ್ ನಾವು ಓಡ್ತಾ ಇದ್ದೀವಿ ಸೆಲೆಬ್ರೇಷನ್ಗೆ ಅಂತ ಹೇಳಿ. ಇಂದ್ರೇಶು ಇದು ನೈಟ್ ಡಿನ್ನರ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಎಲ್ಲೂ ಔಟಿಂಗ್ ಹೋಗಿಲ್ಲ, ಬಿಕಾಸ್ ನೆಕ್ಸ್ಟ್ ಏನಾದರೂ ಹೋದ್ರಾಯ್ತು ಅಂತ. ನನ್ನ ಮಗನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ನೋಡ್ತಾ ಇರ್ಬೋದು, ಇದು ಓನ್ಲಿ ಕ್ರಾಪ್ ಟಾಪು ಮತ್ತು ಜೀನ್ಸು. ಸೊ ಇದನ್ನು ತೊಗೊಂಡಿದ್ದೆ ನಾನು ಬಿಫೋರೇ ಪರ್ಚೇಸ್ ಮಾಡಿದ್ದೆ, ಆಫರಲ್ಲಿ ಇದ್ದಾಗ ತೊಗೊಂಡಿದ್ದೆ.
ಇದಕ್ಕೆ 1K ಏನೋ ಅಷ್ಟೇ ವಿತ್ ಆಫರಲ್ಲಿ ತೊಗೊಂಡಿದ್ದಕ್ಕೆ ನನಗೆ ತುಂಬಾ ರೀಸನಬಲ್ ಪ್ರೈಸಸಲ್ಲಿ ಸಿಕ್ತು. ಸೊ ಫೈನಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ. ಸೊ ಮೇಕಪ್ ಎಲ್ಲ ಮಾಡಿಕೊಂಡೆ ಸಿಂಪಲ್ಲಾಗಿ ನಾಟ್ಸ್ನ ಯೂಸ್ ಮಾಡಿ. ಸೊ ಹೈ ವಾಶ್ನ ವೇರ್ ಮಾಡಿದೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ. ಸೊ ಫೈನಲಿ ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗೊಂಡ್ವಿ. ನಾನು ನನ್ನ ಹಸ್ಬೆಂಡ್ ಬ್ಲ್ಯಾಕ್ ಆ್ಯಂಡ್ ವೈಟು ಮತ್ತು ನನ್ನ ಮಕ್ಳಿಬ್ರು ಬ್ಲೂ ಹಾಕೋಣ ಅಂತೇಳಿ ಮ್ಯಾಚ್ ಮಾಡಿಕೊಂಡು ಡಿಫ್ರೆಂಟಾಗಿ ಎಲ್ಲ ಹಾಕಿದ್ವಿ. ನೆಕ್ಸ್ಟ್ ಮನೆಯಿಂದ ಹೊರಟ್ವಿ ನಾವು. ಇವಾಗ ಸ್ವಲ್ಪ ಲೇಟ್ ಆಗಿಬಿಡ್ತು, 6 o'clock ಆಗಿಬಿಡ್ತು. ಸೊ ಅಲ್ಲಿಂದ ಹೊರಟು ನಾವು ನೆಕ್ಸ್ಟು ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಸೊ ಸೆಲೆಬ್ರೇಷನ್ ಏನೂ ಇಲ್ಲ, ಸ್ವಲ್ಪ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಇರುತ್ತೆ. ಬಿಕಾಸ್ ಅಷ್ಟು ಏನು ಗ್ರ್ಯಾಂಡಾಗಿ ಮಾಡ್ತಾ ಇಲ್ಲ. ಅವನ್ನ ಎಲ್ಲೂ ಕರ್ಕೊಂಡು ಹೋಗೋಕ್ಕೂ ಆಗಿಲ್ಲ, ಅವ್ನಿಗೆ ಹುಷಾರಿಲ್ಲದೆ ಕಾರಣ. ಹೆಂಪ್ರೋಗೆ ಬಂದು ಕೇಕೆಲ್ಲ ತೊಗೊಂಡು ಬಂದು ಅವ್ನು ಕೇಕೆಲ್ಲ ಕಟ್ ಮಾಡಿಸಿ ಅವ್ನಿಗೆ ತುಂಬಾ ಖುಷಿ ಆಯಿತು. ಅವ್ನು ಖುಷಿಯಾಗಿದ್ದ. ಅವರಪ್ಪ ಅವನಿಗೆ ಟಾಯ್ಸ್ ಎಲ್ಲ ಕೊಡಿಸಿದ್ರು. ನೋಡಿ ಇದೊಂದು ಕಾರ್ ತೊಗೊಂಡ್ಬಿಟ್ಟಿದ್ದಾನೆ. ಅವನು ತುಂಬಾ ಹ್ಯಾಪಿಯಾಗಿದ್ದ. ಕೇಕ್ ಕಟಿಂಗ್ ಎಲ್ಲ ಆಯಿತು. ಸ್ಪೈಡರ್ ಮ್ಯಾನ್ ಎಲ್ಲ ಬರ್ಸ್ಕೊಂಡಿದ್ದಾನೆ ನೋಡಿ ಕೇಕ್ ಮೇಲೆ. ಎಷ್ಟೊತ್ತು ಕೇಕ್ ತಿನ್ಬಿಡ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದ. ಆಮೇಲೆ ಚೆನ್ನಾಗಿ ಕೇಕ್ ಎಲ್ಲ ತಿಂದ. ಮತ್ತು ಚಿಕನ್ ಲಾಲಿಪಾಪ್ ಆರ್ಡರ್ ಮಾಡಿದ್ವಿ ಅವ್ನ ಫೇವ್ರೇಟ್ ಅಂತ ಹೇಳಿ. ಸೊ ಎಲ್ಲ ತಿಂದ, ಎಂಜಾಯ್ ಮಾಡ್ದ, ಅಲ್ಲೇ ಆಟ ಆಡ್ತಾ ಇದ್ದ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಇದೇ ಥರ ಒಂದು ಒಳ್ಳೆ ವಿಡಿಯೋ ಜೊತೆ. ಅಂಟಿಲ್ ದೆನ್ ಬೈ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.